Dear students, welcome back to Shumurthi's Academy YouTube channel. ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ PUC ಎಕನಾಮಿಕ್ಸ್ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಇಬ್ಬರಿಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು 4 ಮಾರ್ಕ್ಸ್ದು ಬಂದೇ ಬರುವಂತಹ ಕ್ವಶನ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಈಗಾಗಲೇ ಗೊತ್ತು ಎಕನಾಮಿಕ್ಸ್ ಸಬ್ಜೆಕ್ಟಲ್ಲಿ ಹೊಸದಾಗಿ ಕ್ವಶನ್ಸ್ನ ಆ್ಯಡ್ ಮಾಡಿದ್ದಾರೆ. ಆ ಕ್ವಶನ್ಗಳು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಲ್ಲ, ಆ ಕ್ವಶನ್ಗಳನ್ನ ನೀವು ಓದ್ಕೊಂಡ್ರೆ ಸಾಕು. ಖಂಡಿತ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಇವೇ ಕ್ವಶನ್ಸು 100% ಬಂದೇ ಬರುತ್ತೆ. ಈಗಾಗಲೇ ನಿಮ್ಗೊಂದು ಕಾನ್ಫಿಡೆನ್ಸ್ ಬಂದಿದೆ. ನಮ್ಮ ಒಂದು ಚಾನಲ್ ವೀಡಿಯೋಸ್ನ ರೆಫರ್ ಮಾಡಿ ಕನ್ನಡ ಆಗಿರ್ಬೋದು, ಬಿಸ್ನೆಸ್ ಸ್ಟಡೀಸ್ ಆಗಿರ್ಬೋದು, ಅಕೌಂಟೆನ್ಸಿ ಆಗಿರ್ಬೋದು, ಒಳ್ಳೆ ಮಾರ್ಕ್ಸ್ನೇ ನೀವು ಸ್ಕೋರ್ ಮಾಡಿದ್ದೀರಾ. ಸೊ ನಿಮಗೆ ಪ್ರೂಫ್ ಬೇಕಿತ್ತು ಅಂತಂದರೆ ಚಾನಲ್ಗೆ ವಿಸಿಟ್ ಮಾಡಿ. ಪ್ಲೇಲಿಸ್ಟ್ ಪಕ್ಕ ಪೋಸ್ಟ್ ಅಂತ ಇದೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಿದರೆ ಸುಮಾರಷ್ಟು ಸ್ಟೂಡೆಂಟ್ಸು ಔಟ್ ಆಫ್ 4 ಮಾರ್ಕ್ಸ್ನ ಸ್ಕೋರ್ ಮಾಡಿದ್ದಾರೆ. 75 ಮೇಲೇ ಪ್ರತಿಯೊಬ್ಬರು ಕೂಡ ಸ್ಕೋರ್ ಮಾಡಿದ್ದಾರೆ. ನಮ್ಮ ಒಂದು ಚಾನಲ್ ವೀಡಿಯೋಸ್ನ ರೆಫರ್ ಮಾಡಿ. ಐ ಹೋಪ್ ಎಕನಾಮಿಕ್ಸಲ್ಲೂ ಕೂಡ ನೀವು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ. ಈ ವಿಡಿಯೋನ ನಾನು ಎಕನಾಮಿಕ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ನ ನೀವು ರೆಫರ್ ಮಾಡಿದರೆ ಸಾಕು. 80 ಔಟ್ ಆಫ್ 80ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಅಥವಾ ಮಿನಿಮಮ್ 75+ ಅಂತೂ ಸ್ಕೋರ್ ಮಾಡ್ತೀರಾ. 4 ಮಾರ್ಕ್ಸ್ ಕ್ವಶನ್ಸ್ ಯಾವುದೆಲ್ಲ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಮೊದಲನೇ ಕ್ವಶನ್, ಇಲ್ಲಿ 4 ಮಾರ್ಕ್ಸಿಗೆ ನಿಮಗೆ 9 ಕ್ವಶನ್ ಕೊಟ್ಟಿರ್ತಾರೆ. ಯಾವುದಾದ್ರೂ 5 ಕ್ವಶನ್ನ ನೀವು ಅಟೆಂಡ್ ಮಾಡಿದರೆ 20 ಮಾರ್ಕ್ಸು ನಿಮಗೆ ಬಂದ್ಬಿಡುತ್ತೆ. ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ. ಔದಾಸೀನ್ಯ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿ. ಬಂಡವಾಳಶಾಹಿ ದೇಶದ ಆರ್ಥಿಕತೆಯು ಕಾರ್ಯವೈಖರಿಯನ್ನು ವಿವರಿಸಿ. ಒಂದು ಆರ್ಥಿಕತೆಯ ವೃತ್ತಾಕಾರ ಚಲನೆಯನ್ನು ವಿವರಿಸಿ. ಬಾಹ್ಯತೆಗಳನ್ನು ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ಸಮತೋಲನದ ಮೇಲೆ ಏಕಕಾಲದ ಪಲ್ಲಟಗಳ ಪರಿಣಾಮವನ್ನು ತೋರಿಸುವ ಕೋಷ್ಟಕವನ್ನು ಬರೆಯಿರಿ. ಅನುಭೋಗದ ಬಿಂಬಕವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಕಂದಾಯ ಕೊರತೆ ಮತ್ತು ಕೋಶೀಯ ಕೊರತೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನಾವೀಗ ಇಂಗ್ಲೀಷ್ ಮೀಡಿಯಮ್ದು ನೋಡ್ತಾ ಹೋಗೋಣ. ಇಲ್ಲಿ ನಿಮಗೆ 5 ಕ್ವಶನ್ನ ನೀವು ಅಟೆಂಡ್ ಮಾಡಬೇಕು. 9 ಕ್ವಶನ್ ಕೊಟ್ಟಿರ್ತಾರೆ, 5 ಕ್ವಶನ್ ಅಟೆಂಡ್ ಮಾಡಬೇಕಲ್ವಾ. ನೋಡ್ತಾ ಹೋಗೋಣ 4 ಮಾರ್ಕ್ಸ್ದು. ರೈಟ್ ಎ ಶಾರ್ಟ್ ನೋಟ್ ಆನ್ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ. ಎಕ್ಸ್ಪ್ಲೈನ್ ದ ಇಂಡಿಫರೆನ್ಸ್ ಮ್ಯಾಪ್ ವಿತ್ ಎ ಡಯಾಗ್ರಾಮ್. ಇಂಡಿಫರೆನ್ಸ್ ಮ್ಯಾಪ್ ಇಂಪಾರ್ಟೆಂಟ್. ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟಿಷನ್. ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ದ ಎಕಾನಮಿ ಆಫ್ ಎ ಕ್ಯಾಪಿಟಲಿಸ್ಟ್ ಕಂಟ್ರಿ. ಎಕ್ಸ್ಪ್ಲೈನ್ ದ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಆಫ್ ಅನ್ ಎಕಾನಮಿ. ರೈಟ್ ಎ ನೋಟ್ ಆನ್ ಎಕ್ಸ್ಟರ್ನಾಲಿಟೀಸ್. ರೈಟ್ ಎ ಟೇಬಲ್ ಟು show the impact of a stimulus shift on equilibrium. Briefly explain the consumer function. Briefly explain the revenue deficit and fiscal deficit. ನೆಕ್ಸ್ಟ್ ಕ್ವಶನ್ ಏನು ಬರುತ್ತೆ ಅಂತಂದರೆ, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಪಾರ್ಟ್ನರ್. ಕನ್ನಡ ಮೀಡಿಯಂ ನೋಡ್ತಾ ಹೋಗೋಣ. ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಟೋಟಲ್ ಯುಟಿಲಿಟಿ ಆ್ಯಂಡ್ ಮಾರ್ಜಿನಲ್ ಯುಟಿಲಿಟಿ. ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣಗಳ ನಡುವಿನ ವ್ಯತ್ಯಾಸವನ್ನು ಬರಿಬೇಕಾಗತ್ತೆ. ರೈಟ್ ಎ ಶಾರ್ಟ್ ನೋಟ್ ಆನ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಫ್ ಎ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಫಾರ್ಮ್ ಅಂಡರ್ ದ ಫಾಲೋಯಿಂಗ್ ಕಂಡೀಷನ್. P is equal to MC. MC must be ನಾನ್ ಡಿಕ್ರೀಸಿಂಗ್ ಅಟ್ Q0. ಶಾರ್ಟ್ ನೋಟ್ ಬರಿಬೇಕು. ಈ ಕೆಳಗಿನ ಷರತ್ತುಗಳಡಿಯಲ್ಲಿ ಪರಿಪೂರ್ಣ ಪೈಪೋಟಿ ಉದ್ಯಮ ಘಟಕದ ಲಾಭ ಗರಿಷ್ಠಗೊಳಿಸುವಿಕೆಯ ಬಗ್ಗೆ ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೆಯಿರಿ. P is equal to MC. MCಯು Q0ನಲ್ಲಿ ಇಳಿಕೆಯಾಗುವುದಿಲ್ಲ. ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ವಾಟ್ ಈಸ್ ದ ಇಂಪ್ಲಿಕೇಶನ್ ಆಫ್ ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಫ್ ದ ಫರ್ಮ್ ಆನ್ ಎ ಮಾರ್ಕೆಟ್ ಈಕ್ವಿಲಿಬ್ರಿಯಂ. ಬ್ರೀಫ್ಲಿ ಎಕ್ಸ್ಪ್ಲೈನ್. ಮಾರುಕಟ್ಟೆಯ ಸಮತೋಲನದ ಮೇಲೆ ಉದ್ದಿಮೆ ಘಟಕಗಳ ಮುಕ್ತ ಪ್ರವೇಶ ಮತ್ತು ಮುಕ್ತ ನಿರ್ಗಮನದಿಂದ ಆಗುವ ಪರಿಮಾಣಗಳೇನು, ಸಂಕ್ಷಿಪ್ತವಾಗಿ ವಿವರಿಸಿ. ಇಲಿಸ್ಟ್ರೇಟ್ ಅನ್ಪ್ಲಾನ್ಡ್ ಅಕ್ಯುಮುಲೇಷನ್ ಆ್ಯಂಡ್ ಡಿ ಅಕ್ಯುಮುಲೇಷನ್ ಆಫ್ ಇನ್ವೆಂಟರೀಸ್. ಸೊ ಇಲ್ಲಿ ನಿಮಗೆ ಏನು ಹೊಸದಾಗಿ ಕ್ವಶನ್ಸ್ ಆ್ಯಡ್ ಮಾಡಿದಾರಲ್ವ, ಅದ್ರದ್ದು ನಿಮಗೆ ಆನ್ಸರ್ಸ್ ಬೇಕು ಅಂತಂದರೆ ಕಮೆಂಟ್ ಸೆಷನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಂಪೂರ್ಣವಾಗಿ ಯಾವುದ್ಯಾವುದೆಲ್ಲ ನ್ಯೂ ಕ್ವಶನ್ಸ್ನ ಆ್ಯಡ್ ಮಾಡಿದ್ದಾರೆ ಅದಕ್ಕೆ ನಾನು ಆದಷ್ಟು ಬೇಗ ವಿತ್ ಆನ್ಸರ್ಸ್ನ ಪ್ರೊವೈಡ್ ಮಾಡ್ತೀನಿ.
ತುಂಬ ಸ್ಟೂಡೆಂಟ್ಸು ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಯಾರು ಕೂಡ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಸಬ್ಸ್ಕ್ರೈಬ್ ಆಗಿ ನಮಗೆ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ನ ಮಾಡಲಿಕ್ಕೆ. ಆ ಎಲ್ಲ ವೀಡಿಯೋಸು ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ರೈಟ್ ಎ ಬ್ರೀಫ್ ನೋಟ್ ಆನ್ ಟ್ರಾನ್ಸಾಕ್ಷರಿ ಆ್ಯಂಡ್ ಸ್ಪೆಕ್ಯುಲೇಟಿವ್ ಮೋಟಿವ್ಸ್ ಆಫ್ ದ ಡಿಮ್ಯಾಂಡ್ ಫಾರ್ ದ ಮನಿ. ಹಣದ ಬೇಡಿಕೆಯ ವ್ಯವಹಾರದ ಉದ್ದೇಶ ಮತ್ತು ವ್ಯಾಪಾರದ ಉದ್ದೇಶಗಳನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಅಗ್ರಿಗೇಟ್ ಡಿಮ್ಯಾಂಡ್ ಫಂಕ್ಷನ್. ಹೌ ಕ್ಯಾನ್ ಇಟ್ ಬಿ ಒಬ್ಟೈನ್ಡ್ ಗ್ರಾಫಿಕಲಿ. ಸಮಗ್ರ ಬೇಡಿಕೆಯು ಬಿಂಬಕದ ಅರ್ಥವನ್ನು ಬರೆಯಿರಿ. ರೇಖಾತ್ಮಕವಾಗಿ ಅದನ್ನು ಹೇಗೆ ಪಡೆಯಬಹುದು. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ರೆವಿನ್ಯೂ ಡಿಫಿಸಿಟ್ ಆ್ಯಂಡ್ ಫಿಶಿಯಲ್ ಡಿಫಿಸಿಟ್. ನೋಡಿ ಈ ಕ್ವಶನ್ ಬಂತು ಇಲ್ಲಿ. ರೈಟ್ ದ ಚಾರ್ಟ್ ಆಫ್ ಕಾಂಪೊನೆಂಟ್ಸ್ ಆಫ್ ಕರೆಂಟ್ ಅಕೌಂಟ್. ಚಾಲ್ತಿ ಖಾತೆಯ ಭಾಗಗಳ ಪಟವನ್ನು ಬರೆಯಿರಿ. ಉತ್ಪಾದನಾ ಸಾಧ್ಯತೆ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನೋಡಿ ಈ ಕ್ವಶನ್ ಬಂದಿದೆ. ಬಜೆಟ್ ರೇಖೆಯ ಇಳಿಜಾರಿನ ನಿಷ್ಕೃತಿಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಸೊ ಕೆಲವೊಂದು ಕ್ವಶನ್ಗಳು ನಿಮಗೆ ಕಾಣಲ್ಲ, ನಾನು ಏನು ಡಿಕ್ಟೇಟ್ ಮಾಡ್ತೀನಿ ನೋಟ್ಸಲ್ಲಿ ಟಿಕ್ ಮಾಡ್ಕೊಂಬಿಡಿ. ದೀರ್ಘಾವಧಿ ವೆಚ್ಚಗಳನ್ನು ವಿವರಿಸಿ. ಉದ್ಯಮ ಘಟಕದ ಪೂರೈಕೆ ರೇಖೆಯ ನಿರ್ಧಾರಕಗಳನ್ನು ವಿವರಿಸಿ. ಬೆಲೆ ಮಿತಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಯೋಜಿತವಲ್ಲದ ತಸ್ತಿಶೀಲ ಪಟ್ಟಿಯ ಶೇಖರಣೆ ಮತ್ತು ಕುಸಿತವನ್ನು ಉದಾಹರಣೆಯೊಂದಿಗೆ ವಿಷದಪಡಿಸಿ. ಹಣದ ಶಾಸನಬದ್ಧ ವ್ಯಾಖ್ಯಾನಗಳನ್ನು ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ಹೂಡಿಕೆ ಬಿಂಬಕವನ್ನು ರೇಖಾ ನಕ್ಷೆ ಮೂಲಕ ವಿವರಿಸಿ. ನೋಡಿ ಈ ಕ್ವಶನ್ ಬಂದಿದೆ. ಸರ್ಕಾರದ ಮುಂಗಡ ಪತ್ರದ ಪಟವನ್ನು ಬರೆಯಿರಿ. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಪಾರ್ಟ್ನರ್. ನೋಡಿ ಈ ಕ್ವಶನ್ ಬಂದಿದೆ. ಎಕ್ಸ್ಪ್ಲೈನ್ ದ ಡಿರೈವೇಶನ್ ಆಫ್ ಸ್ಲೋಪ್ ಆಫ್ ದ ಬಜೆಟ್ ಲೈನ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಎಕ್ಸ್ಪ್ಲೈನ್ ದ ಲಾಂಗ್ ರನ್ ಕಾಸ್ಟ್. ಎಕ್ಸ್ಪ್ಲೈನ್ ದ ಡಿಟರ್ಮಿನೆಂಟ್ಸ್ ಆಫ್ ದ ಫರ್ಮ್ ಸಪ್ಲೈ ಕರ್ವ್. ರೈಟ್ ಎ ನೋಟ್ ಆನ್ ಪ್ರೈಸ್ ಸೀಲಿಂಗ್. ಇಲಿಸ್ಟ್ರೇಟ್ ಅನ್ಪ್ಲಾನ್ಡ್ ಅಕ್ಯುಮುಲೇಷನ್ ಅಂಡ್ ಡಿಅಕ್ಯುಮುಲೇಷನ್ ಆಫ್ ಇನ್ವೆಂಟರೀಸ್ ವಿತ್ ಆನ್ ಎಕ್ಸಾಂಪಲ್. ಈ ಕ್ವಶನ್ ಬಂದಿದೆ. Write a note on legal definitions of money. Explain investment function with the help of graph. Write the chart of government budget. Write a short note on ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ. ಕೇಂದ್ರ ಯೋಜಿತ ಆರ್ಥಿಕತೆಯ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ. ಎಕ್ಸ್ಪ್ಲೈನ್ ದ ಡಿಫರೆನ್ಸ್ ಮ್ಯಾಪ್ ವಿತ್ ಅ ಡಯಾಗ್ರಾಮ್. ನೋಡಿ ಇವೆರಡು ಕ್ವಶನು ಬಂತು. ಔದಾಸೀನ್ಯ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಬಜೆಟ್ ಸೆಟ್ ವಿತ್ ಅ ಹೆಲ್ಪ್ ಆಫ್ ಡಯಾಗ್ರಾಮ್. ಬಜೆಟ್ ಗಣವನ್ನು ರೇಖಾಚಿತ್ರದ ಸಹಾಯದಿಂದ ಸಂಕ್ಷಿಪ್ತವಾಗಿ ವಿವರಿಸಿ. ಎಕ್ಸ್ಪ್ಲೈನ್ಡ್ ಐಸೋಕಾಂಟ್ ವಿತ್ ಅ ಹೆಲ್ಪ್ ಆಫ್ ಡಯಾಗ್ರಾಮ್. ಸಮ ಉತ್ಪನ್ನ ರೇಖೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ಎಕ್ಸ್ಪ್ಲೈನ್ ದ ಲಾಂಗ್ ರನ್ ಕಾಸ್ಟ್. ದೀರ್ಘಾವಧಿ ವೆಚ್ಚಗಳನ್ನು ವಿವರಿಸಿ. ನೋಡಿ ಕ್ವಶನ್ ರಿಪೀಟ್ ಆಗ್ತಾ ಇದೆ. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಪ್ರೊಡಕ್ಷನ್ ಪಾಸಿಬಿಲಿಟಿ. ನೋಡಿ ಈ ಕ್ವಶನ್ ತುಂಬ ಸಲ ಬರ್ತಾ ಇದೆ. ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಟೋಟಲ್ ಯುಟಿಲಿಟಿ ಆ್ಯಂಡ್ ಮಾರ್ಜಿನಲ್ ಯುಟಿಲಿಟಿ. ಇದು ಕೂಡ ಇಂಪಾರ್ಟೆಂಟು. ಒಟ್ಟು ತುಷ್ಟಿಗುಣ ಸೀಮಾಂತ ತುಷ್ಟಿಗುಣದ ಡಿಫ್ರೆನ್ಸ್ ಅಂದರೆ ವ್ಯತ್ಯಾಸ ಬರಿಬೇಕು. ಎಕ್ಸ್ಪ್ಲೈನ್ ಇಂಡಿಫರೆನ್ಸ್ ಮ್ಯಾಪ್ ವಿತ್ ಅ ಡಯಾಗ್ರಾಮ್. ಔದಾಸೀನ್ಯ ನಕ್ಷೆನ ಬರಿಬೇಕು. ಎಕ್ಸ್ಪ್ಲೈನ್ ದ ಲಾಂಗ್ ರನ್ ಕಾಸ್ಟ್. ದೀರ್ಘಾವಧಿ ವೆಚ್ಚಗಳನ್ನು ವಿವರವಾಗಿ ಬರೆಯಿರಿ. ನೋಡಿ ಈ ಕ್ವಶನ್ ರಿಪೀಟ್ ಆಯಿತು ಎಲ್ಲದು ಕೂಡ. ಇದು ನೋಡಿ ಇಲ್ಲಿದೆಯಲ್ಲ, ದ ಫಾಲೋಯಿಂಗ್ ಟೇಬಲ್ ಗಿವ್ಸ್ ದ TPL, ಫೈಂಡ್ ದ APL ಆ್ಯಂಡ್ MPL. ಇದು ಇಂಪಾರ್ಟೆಂಟ್ ಕ್ವಶನ್ನು. APL ಮತ್ತು MPLನ ಕಂಡುಹಿಡಿಯುವಂಥದ್ದು ಕ್ವಶನ್ದು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಡ್ರಾ ದ ಸ್ಕ್ಯಾಟರ್ ಡಯಾಗ್ರಾಮ್ ಆ್ಯಂಡ್ ಇಂಟರ್ಪ್ರೆಟ್. ಚದುರಿಕೆಯ ಚಿತ್ರ ಬಿಡಿಸಿರಿ ಮತ್ತು ಸಹ ಸಂಬಂಧವನ್ನು ನಿರ್ಣಯಿಸಿ. ಕ್ಯಾಲ್ಕುಲೇಟ್ ದ ಇಂಡೆಕ್ಸ್ ನಂಬರ್ಸ್ ಫ್ರಮ್ ದ ಫಾಲೋಯಿಂಗ್ ಡೇಟಾ ಬೈ ಲ್ಯಾಪ್ಲೇಸ್ ಮೆಥಡ್ ಕೇಳಿದ್ದಾರೆ. ಇದನ್ನು ಕಂಡುಹಿಡಿಬೇಕು. ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ನೆಕ್ಸ್ಟು ಲೀಸ್ಟ್ ಔಟ್ ದ ಮೇಜರ್ ಪ್ರಾಬ್ಲಮ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್. ಗ್ರಾಮೀಣಾಭಿವೃದ್ಧಿಯ ಪ್ರಮುಖ ಸಮಸ್ಯೆಗಳನ್ನು ಪಟ್ಟಿ ಮಾಡಿ. ಎಕ್ಸ್ಪ್ಲೈನ್ ದ ಡ್ರಾಬ್ಯಾಕ್ಸ್ ಆಫ್ ದ ಅಗ್ರಿಕಲ್ಚರ್ ಮಾರ್ಕೆಟ್. ಕೃಷಿ ಮಾರುಕಟ್ಟೆಯ ದೋಷಗಳನ್ನು ತಿಳಿಸಿ. ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್. ನಿರುದ್ಯೋಗದ ವಿಧಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ಡಿಟರ್ಮಿನೆಂಟ್ಸ್ ಆಫ್ ಎ ಫರ್ಮ್ ಸಪ್ಲೈ ಕರ್ವ್ ಕೇಳ್ತಾ ಇದ್ದಾರೆ. ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧಾರಕಗಳನ್ನು ವಿವರಿಸಿ ಅಂತ. ಇನ್ನು ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ ಕೇಳ್ತಾ ಇದ್ದಾರೆ. ಕನ್ನಡ ಮೀಡಿಯಂ ಅವರು ನೋಟ್ ಡೌನ್ ಮಾಡ್ಕೊಳ್ಳಿ. ರೈಟ್ ಎ ಟೇಬಲ್ ಈಸ್ ಶೋನ್ ದ ಇಂಪ್ಯಾಕ್ಟ್ ಆಫ್ ಸ್ಟಿಮ್ಯುಲೇನಸ್ ಶಿಫ್ಟ್ ಆನ್ ಈಕ್ವಿಲಿಬ್ರಿಯಂ. ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ದ ಎಕಾನಮಿ ಆಫ್ ಎ ಕ್ಯಾಪಿಟಲಿಸ್ಟ್ ಕಂಟ್ರಿ. ಸೊ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಕೂಡ ಇಂಪಾರ್ಟೆಂಟ್ ಇದೆ, ರಿಪೀಟ್ ಆಗ್ತಾ ಇದೆ. ಒಂದು ಆರ್ಥಿಕತೆಯ ಆದಾಯದ ವೃತ್ತಾಕಾರದ ಚಲನೆಯನ್ನು ವಿವರಿಸಿ. ಯೋಜಿತವಲ್ಲದ ತಪಶೀಲು ಪಟ್ಟಿಯ
ಶೇಖರಣೆ ಮತ್ತು ಕುಸಿತವನ್ನು ಉದಾಹರಣೆಯೊಂದಿಗೆ ವಿವರಿಸಿ. RBIನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅನುಭೋಗ ಬಿಂಬಕವನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಇಷ್ಟು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ರಿಪೀಟ್ ಆಗಿರೋಂಥದ್ದು. ನೆಕ್ಸ್ಟು ಎಕ್ಸ್ಪ್ಲೈನ್ ದ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಆಫ್ ಎನ್ ಎಕಾನಮಿ. ಒಂದು ಆರ್ಥಿಕತೆಯ ಆದಾಯದ ವೃತ್ತಾಕಾರದ ಚಲನೆಯನ್ನು ವಿವರಿಸಿ. ರೈಟ್ ಎ ನೋಟ್ ಆನ್ ಎಕ್ಸ್ಟರ್ನಾಲಿಟಿ. RBI ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ರೈಟ್ ಎ ನೋಟ್ ಆನ್ ಲೀಗಲ್ ಡೆಫಿನಿಷನ್ಸ್ ಆಫ್ ಮನಿ. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಕನ್ಸೆಪ್ಷನ್ ಫಂಕ್ಷನ್ಸ್. ನೋಡಿ ಇಲ್ಲಿ ಐದು ಕ್ವಶನ್ನು ಕೂಡ ರಿಪೀಟ್ ಆಗಿದೆ. ಇಂಪಾರ್ಟೆಂಟು, ನಿಮ್ಮ ಎಕ್ಸಾಮಲ್ಲೂ ಬರೋ ಸಾಧ್ಯತೆ ತುಂಬ ಇದೆ. ಎಕ್ಸ್ಪ್ಲೈನ್ ದ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಆಫ್ ಎನ್ ಮನಿ. ಒಂದು ಆರ್ಥಿಕತೆಯ ಆದಾಯದ ವೃತ್ತಾಕಾರದ ಚಲನೆಯನ್ನು ವಿವರಿಸಿ. ರೈಟ್ ಎ ನೋಟ್ ಆನ್ ಎಕ್ಸ್ಟರ್ನಾಲಿಟಿ. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ RBI. ಸೊ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಹೌ ಡಸ್ ಮಾರ್ಕೆಟ್ ಎಕಾನಮಿ ವರ್ಕ್ಸ್. ಮಾರುಕಟ್ಟೆಯ ಆರ್ಥಿಕತೆ ಹೇಗೆ ಕಾರ್ಯನಿರ್ವಹಿಸುತ್ತದೆ. ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ನಾರ್ಮಲ್ ಗೂಡ್ಸ್ ಆ್ಯಂಡ್ ಇನ್ಫೀರಿಯರ್ ಗೂಡ್ಸ್ ವಿತ್ ಆನ್ ಎಕ್ಸಾಂಪಲ್. ಉದಾಹರಣೆಗಳೊಂದಿಗೆ ಸಾಮಾನ್ಯ ಸರಕುಗಳು ಮತ್ತು ಕೆಳದರ್ಜೆ ಸರಕುಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ಎಕ್ಸ್ಪ್ಲೈನ್ ದ ಡಿಟರ್ಮಿನೆಂಟ್ಸ್ ಆಫ್ ಫರ್ಮ್ ಸಪ್ಲೈ ಕರ್ವ್. ಉದ್ಯಮ ಘಟಕ ಪೂರೈಕೆಯ ರೇಖಾ ನಿರ್ಧಾರಗಳನ್ನು ವಿವರಿಸಿ. ಡಿಸ್ಕಸ್ ದ ಎಮರ್ಜೆನ್ಸಿ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ನ್ಯೂ ಕ್ವಶನ್ಸ್ದು ಕೂಡ ಬರ್ತಾ ಇರುತ್ತೆ. ಸಮಗ್ರ ಅರ್ಥಶಾಸ್ತ್ರದ ಉಗಮವನ್ನು ಕುರಿತು ಚರ್ಚಿಸಿ. ಇಲಿಸ್ಟ್ರೇಟ್ ದ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಆಫ್ ಆನ್ ಎಕಾನಮಿ ವಿತ್ ದ ಹೆಲ್ಪ್ ಆಫ್ ಚಾರ್ಟ್. ಒಂದು ಆರ್ಥಿಕತೆಯ ಆದಾಯದ ವೃತ್ತಾಕಾರದ ಚಲನೆಯನ್ನು ಪಟದ ಸಹಾಯದಿಂದ ನಿರೂಪಿಸಿ. ಎಕ್ಸ್ಪ್ಲೈನ್ ದ ಟ್ರಾನ್ಸಾಕ್ಷನ್ ಮೋಟಿವ್ ಆಫ್ ಡಿಮ್ಯಾಂಡ್ಸ್ ಫಾರ್ ಮನಿ. Illustrate the supply side of macroeconomic equilibrium with the help of diagram. Write about the functions of commercial banks. Explain the 3 linkages of open economy. ಕನ್ನಡದವರು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಖಂಡಿತ ಈ ಕ್ವಶನ್ಗಳು ಬರೋ ಸಾಧ್ಯತೆ ತುಂಬ ಇದೆ. ಎಕ್ಸ್ಪ್ಲೈನ್ ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಫಾರ್ಟ್ನರ್. ಡಿಸ್ಟಿಂಗ್ವಿಷ್ ಬಿಟ್ವೀನ್ ನಾರ್ಮಲ್ ಗೂಡ್ಸ್ ಆ್ಯಂಡ್ ಇನ್ಫೀರಿಯರ್ ಗೂಡ್ಸ್. ಈ ಕ್ವಶನ್ ಮತ್ತೆ ಬಂತು ನೋಡಿ. ರೈಟ್ ಎ ನೋಟ್ ಆನ್ ರಿಟರ್ನ್ಸ್ ಟು ಸ್ಕೇಲ್. ಕನ್ಸಿಡರ್ ದ ಮಾರ್ಕೆಟ್ ಫಾರ್ ಕಾಟನ್. ಡಿಮ್ಯಾಂಡ್ ಕರ್ವು 30th ಕ್ವಶನ್ ಏನಿದೆ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಬ್ರೀಫ್ಲಿ ಎಕ್ಸ್ಪ್ಲೈನ್ ಇನ್ ವಾಟ್ ವೇ ಮ್ಯಾಕ್ರೋ ಎಕನಾಮಿಕ್ಸ್ ಇಸ್ ಡಿಫ್ರೆಂಟ್ ಫ್ರಮ್ ಮೈಕ್ರೋ ಎಕನಾಮಿಕ್ಸ್. ಅಂದರೆ ಇದನ್ನು ಡಿಫ್ರೆನ್ಸ್ ಕೇಳ್ತಾ ಇರೋದು. ಮೀನ್ಸ್ ನೀವು ಪಾಯಿಂಟ್ ವೈಸ್ ಆದರೂ ಬರಿಬೋದು, ಟೇಬಲ್ ಹಾಕ್ಬಿಟ್ಟು ಕೂಡ ಬರಿಬೋದು. ನಿಮ್ಮ ಒಂದು ಕಾಲೇಜಲ್ಲಿ ಯಾವ ರೀತಿಯಾಗಿ ಈ ಕ್ವಶನ್ಗೆ ಆನ್ಸರ್ ಮಾಡ್ತಿದ್ದಾರೆ ಆ ರೀತಿಯಾಗಿ ಬರೀರಿ. Illustrate the circular flow of income of an economy with the help of a figure. Briefly explain the functions of RBI. Suppose C is equal to 40 plus 0.8y and I is equal to 10 is the information about an economy which is in equilibrium. Calculate ಮಾಡಬೇಕು. Write the current account components chart of a balance of a payments. ಒಂದು ಆರ್ಥಿಕತೆಯ 3 ಕೇಂದ್ರೀಯ ಸಮಸ್ಯೆಗಳು ಯಾವುವು ವಿವರಿಸಿ. ಒಂದು ಮಾರುಕಟ್ಟೆಯಲ್ಲಿ. ಈ 28ನೇ ಕ್ವಶನ್ ಏನಿದೆ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. 29ನೇ ಕ್ವಶನ್ನು ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿ. ಸ್ಥಗಿತತೆಯ ಬಿಂದು, ಸಾಮಾನ್ಯ ಲಾಭ ಮತ್ತು ಸಮಸ್ಥಿತಿ ಬಿಂದುಗಳನ್ನು ಕುರಿತು ಬರೆಯಿರಿ. ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳೆರಡರಲ್ಲಿ ಸರ್ಕಾರದ ಮತ್ತು ಕುಟುಂಬದ ವಲಯಗಳ ಪಾತ್ರವನ್ನು ಚರ್ಚಿಸಿ. ಒಂದು ಆರ್ಥಿಕತೆಯ ಆದಾಯದ ವೃತ್ತಾಕಾರದ ಚಲನೆಯನ್ನು ಪಟದ ಸಹಾಯದಿಂದ ವಿಶ್ಲೇಷಿಸಿ. ಹಣದ ಶಾಸನಬದ್ಧ ವ್ಯಾಖ್ಯಾನಗಳನ್ನು ಕುರಿತು ಬರೆಯಿರಿ. ಸಮಗ್ರ ಆರ್ಥಿಕ ಸಮತೋಲನದ ಪೂರೈಕೆಯ ಭಾಗವನ್ನು ವಿವರಿಸಿ. ಮುಕ್ತ ಆರ್ಥಿಕತೆಯ 3 ಕೊಂಡಿಗಳನ್ನು ವಿವರಿಸಿ. ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಒಟ್ಟು ತುಷ್ಟಿಗುಣ ನೋಡಿ. ಈ ಕ್ವಶನ್ ರಿಪೀಟ್ ಆಗ್ತಾ ಇದೆ. ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ದೀರ್ಘಾವಧಿ ವೆಚ್ಚಗಳನ್ನು ವಿವರಿಸಿ. ಸಮತೋಲನದ ಮೇಲೆ ಏಕಕಾಲದ ಪಲ್ಲಟಗಳ ಪರಿಣಾಮ ನೋಡಿ. ಈ ಕ್ವಶನ್ ಕೂಡ ಬಂದಿರೋಂಥದ್ದು. ಯೋಜಿತವಲ್ಲದ ತಪಶೀಲು ಪಟ್ಟಿಯ ಶೇಖರಣೆ, ಇದು ಕೂಡ ಇಂಪಾರ್ಟೆಂಟು. RBIನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ಬರಿಬೇಕು. ಬಂಡವಾಳ ಖಾತೆಯ ಭಾಗಗಳ ಪಟವನ್ನು ಚಿತ್ರಿಸಿ. ವ್ಯಾಪಾರ ಬಾಕಿಯ ಪರಿಕಲ್ಪನೆಯನ್ನು ವಿವರಿಸಿ. ಇಲ್ಲೇನು ಕೇಳ್ತಾ ಇದ್ದಾರೆ ನಿಮಗೆ, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ. ಟೋಟಲ್ ಯುಟಿಲಿಟಿ ಮತ್ತು ಮಾರ್ಜಿನಲ್ ಯುಟಿಲಿಟಿದು ಡಿಫ್ರೆನ್ಸ್ ಕೇಳ್ತಾ ಇದ್ದಾರೆ. ಮತ್ತು ಸಬ್ಸ್ಟಿಟ್ಯೂಷ್ ಗೂಡ್ಸು ಮತ್ತು ಕಾಂಪ್ಲಿಮೆಂಟರಿ ಗೂಡ್ಸ್ದು ಡಿಫ್ರೆನ್ಸ್ ಕೇಳ್ತಾ ಇದ್ದಾರೆ. ಲಾಂಗ್ ರನ್ ಕಾಸ್ಟ್ನ ಎಕ್ಸ್ಪ್ಲೈನ್ ಮಾಡಬೇಕು. ರೈಟ್ ದ ಟೇಬಲ್ ಟು ಶೋ ದ ಇಂಪ್ಯಾಕ್ಟ್ ಆಫ್ ಸ್ಟಿಮ್ಯುಲೇನಸ್ ಶಿಫ್ಟ್, ಇದು ಕೂಡ ಇಂಪಾರ್ಟೆಂಟು.
eradicate unplanned accumulation and deaccumulation of inventories with an example, briefly explain the functions of RBI, write the capital account components chart of balance of payment, explain the concept of the balance of trade. ಇವೆಲ್ಲ ಕ್ವಶನ್ ಕೂಡ ಇಂಪಾರ್ಟೆಂಟು ಬಂದೇ ಬರೋಂಥದ್ದು. ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಏನಿದ್ದೀರಾ ಇದನ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಕ್ವಶನ್ ನಂಬರ್ 27, 28, 29, 30, 31, 32, 33, 34 ಹಾಗೆ 35 ಕ್ವಶನ್ ನಂಬರ್ದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಇನ್ಯಾವ ಕ್ವಶನ್ ಕೇಳ್ತಾರೆ ನಿಮಗೆ ಅಂದರೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ಹೌ ದ ಫ್ಯಾಮಿಲಿ ಫರ್ಮ್ ವೇವರ್ ಟೀಚರ್ ಕ್ಯಾನ್ ಯೂಸ್ ದೇರ್ ರಿಸೋರ್ಸಸ್ ಟು ಫಿಲ್ ದೇರ್ ನೀಡ್ಸ್ ಇನ್ ದ ಸಿಂಪಲ್ ಎಕಾನಮಿ. ಸಬ್ಸ್ಟಿಟ್ಯೂಷನ್ ಗೂಡ್ಸ್ ಮತ್ತು ಕಾಂಪ್ಲಿಮೆಂಟರಿ ಗೂಡ್ಸ್ದು ಇಲ್ಲಿ ನೋಡಿ ಡಿಫ್ರೆನ್ಸ್ ಕೇಳ್ತಾ ಇದ್ದಾರೆ. ಕ್ವಶನ್ ರಿಪೀಟ್ ಆಗ್ತಾ ಇದೆ. ಪರ್ಫೆಕ್ಟ್ ಕಾಂಪಿಟೇಷನ್ದು ಫೀಚರ್ಸ್ ಬರೀಬೇಕು. ಮ್ಯಾಕ್ರೋ ಎಕನಾಮಿಕ್ ಮತ್ತು ಮೈಕ್ರೋ ಎಕನಾಮಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ ಬಂದೇ ಬರೋಂಥದ್ದು. ಎಕ್ಸ್ಟರ್ನಾಲಿಟೀಸ್ ಬಗ್ಗೆ ಶಾರ್ಟ್ ನೋಟ್ ಬರೀಬೇಕು. RBI ಫಂಕ್ಷನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಮನಿ ಆ್ಯಕ್ಟ್ಸ್ ಆಸ್ ಎ ಕನ್ವಿನಿಯೆಂಟ್ ಯೂನಿಟ್ ಆಫ್ ಅಕೌಂಟ್. ಎಕ್ಸ್ಪ್ಲೈನ್ ದಿಸ್ ಸೆಂಟೆನ್ಸ್ ವಿತ್ ದ ಹೆಲ್ಪ್ ಆಫ್ ಅನ್ ಎಕ್ಸಾಂಪಲ್. Explain the investment function with the help of graph. Write the chart of components of a current account ಅಂತ ಕೇಳ್ತಾ ಇದ್ದಾರೆ. ಎಕ್ಸ್ಪ್ಲೈನ್ ದ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಆಫ್ ಎನ್ ಎಕಾನಮಿ. ನೋಡಿ 15ನೇ ಕ್ವಶನು, 16ನೇ ಕ್ವಶನು, 17ನೇ ಕ್ವಶನು, 18ನೇ ಕ್ವಶನು, 19ನೇ ಕ್ವಶನು ಇಷ್ಟು ಕ್ವಶನು ಕೂಡ ಈಗಾಗಲೇ ಗೊತ್ತಾಗಿದೆ. ನಾನು ನಿಮಗೆ ಈಗೊಂದು ಕಾನ್ಫಿಡೆನ್ಸ್ ಬರ್ತಾ ಇರ್ಬೋದು. ಇಲ್ಲಿ ಏನು ರಿಪೀಟ್ ಆಗ್ತಾ ಇದೆ ಕ್ವಶನ್ಗಳು, ಇವೇ ಕ್ವಶನ್ಗಳು ಬಂದೇ ಬರೋ ಅಂಥದ್ದು. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಒಂದು ಚಾನಲ್ಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಎಕನಾಮಿಕ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ವೀಡಿಯೋಸ್ನ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ಎಲ್ಲ ವೀಡಿಯೋಸು ನಿಮಗೆ ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೀವು ಚೆಕ್ ಮಾಡ್ಬೋದು. ಬೋತ್ ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ಕೂಡ ಲಿಂಕ್ನ ಕೊಟ್ಟಿರ್ತೀನಿ. ಇಷ್ಟು ಕ್ವಶನ್ಗಳನ್ನ ನೀವು ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಓದಿದರೆ ಸಾಕು, ಖಂಡಿತ 100ಗೆ 100% ಈ ಕ್ವಶನ್ಗಳೇ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಬರುತ್ತೆ. ಸೊ 4 ಮಾರ್ಕ್ಸ್ ಸೆಷನಲ್ಲಿ ಏನು ನೀವು 20 ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೀವೇ ನಮಗೆ ಎಕ್ಸಾಮ್ ಮುಗಿದ್ಮೇಲೆ ಕಮೆಂಟ್ ಮಾಡಿ ತಿಳಿಸ್ತೀರಾ, ಮ್ಯಾಮ್ ನೀವು ಕೊಟ್ಟಂಥ ಕ್ವಶನ್ನೇ ಬಂದಿತ್ತು ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದೇ ರೀತಿಯಾಗಿ 6 ಮಾರ್ಕ್ಸ್ದು ಕೂಡ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ಗೂ ಕೂಡ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋಸು ನಿಮಗೆ ಸಿಗಬೇಕು ಅಂತಂದರೆ ಮರಿದಲ್ಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ನ ನೀವು ಆನ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ಇಲ್ಲಿ ಕ್ವಶನ್ ನಂಬರ್ 31ಇಂದ ಕ್ವಶನ್ ನಂಬರ್ 39 ಏನಿದೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ನೀವು ನೋಟ್ಸಲ್ಲಿ ಟಿಕ್ ಮಾಡ್ಕೊಳ್ಳಿ. ನಿಮ್ಗಲ್ಲೇ ಗೊತ್ತಾಗುತ್ತೆ ಎಷ್ಟೊಂದು ಕ್ವಶನ್ಸ್ ರಿಪೀಟ್ ಆಗಿದೆ ಮತ್ತು ಏನು ಆನ್ಸರ್ಸ್ ಮಾಡಬೇಕು ಅಂತೇಳಿ. ನೀವೇ ಆನ್ಸರ್ಸ್ನ ಪ್ರೊವೈಡ್ ಮಾಡಿ ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆನ್ಸರ್ಸ್ ಕೂಡ ಪ್ರೊವೈಡ್ ಮಾಡ್ತೀನಿ. ನೀವು ಇಲ್ಲಿ ಗಮನಿಸ್ಬೋದು, ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ, ಬಜೆಟ್ ರೇಖೆ, ಇಳಿಜಾರು. ಸೊ ನೋಡಿ ಕ್ವಶನ್ ನಂಬರ್ 31ಇಂದ 39 ತನಕ ಅದೇ ಕ್ವಶನ್ಗಳು ರಿಪೀಟ್ ಆಗಿರೋ ಅಂಥದ್ದು. ಐ ಹೋಪ್ ನಿಮ್ಗೊಂದೀಗ ಕಾನ್ಫಿಡೆನ್ಸ್ ಬರ್ತಾ ಇದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು, ಅನುಕೂಲ ಆಯಿತು ಅಂತಂದರೆ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲೂ ಕೂಡ ನನಗೆ ತಿಳಿಸಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಹೆಚ್ಚೆಚ್ಚು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಕೂಡ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ. ಪ್ರತಿಯೊಬ್ಬರು ವಿಡಿಯೋ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆದಷ್ಟು ಬೇಗ ನಮಗೆ 60,000 ರೀಚ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ.